ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಸೊಕ್ಕೆ ಗ್ರಾಮದಲ್ಲಿದ್ದೀವಿ. ಅಜ್ಜಂಪುರ ಗ್ರಾಮ ಪಂಚಾಯಿತಿ. ಇದು ತರೀಕೆರೆ ತಾಲೂಕು, ಅಜ್ಜಂಪುರ ತಾಲೂಕು, ತರೀಕೆರೆ ಸೊಕ್ಕೆ ಗ್ರಾಮದಲ್ಲಿ ಇವತ್ತು ಇಲ್ಲಿ ಒಂದು 4-5 ಜನ, ಒಂದು 10-15 ಜನ ಇದ್ದಾರೆ. ಅವ್ರಿಗೆ ಏನ್ ಬೇಡಿಕೆ ಏನು ಅಂತ ಹೇಳ್ಬಿಟ್ಟು ಅವ್ರನ್ನೇ ಕೇಳೋಣ. ಸರ್ ನಮಸ್ಕಾರ, ಏನ್ ನಿಮ್ಮ ಹೆಸರು? ತಿಪ್ಪೇಶಪ್ಪ ಅಂತ. ನಿಮ್ಮ ಗ್ರಾಮಕ್ಕೆ ನಿಮ್ಗೆ ಏನ್ ಬೇಕು? ಗ್ರಾಮ ಪಂಚಾಯತಿ ಕಡೆಯಿಂದ ನಿಮ್ದೇ ದುಡ್ಡು, ನಿಮ್ಗೆ ಏನ್ ಬೇಕು? ಎಲ್ಲದು ಸೌಕರ್ಯ ಎಲ್ಲದೂ ಬೇಕು ಸರ್. ಎಲ್ಲಾನು ಬೇಕು, ಇಂಥದ್ದು ಅಂತ ಏನಿಲ್ಲ. ಕುಡಿಯೋ ನೀರು, ಚರಂಡಿದು ಎಲ್ಲ ಸೌಕರ್ಯ ಬೇಕು. ಓಕೆ ಸರ್, ನೀವೇನ್ ಹೇಳ್ತೀರಾ ಸರ್? ಸರ್, ಗ್ರಾಮ ಪಂಚಾಯತಿಯಲ್ಲಿ ಕುಡಿಯೋ ನೀರು ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಬೀದಿ ದೀಪ. ಬೀದಿ ದೀಪ ಇವಾಗ ಆಗ್ತಾನೆ ಇದೆ, ತೋರಿಸಿ ಸರ್ ಆ ಕಡೆ. ಸೊ ಇವಾಗ ಪ್ರತಿಯೊಂದ್ ಕಂಬದಲ್ಲೂ ಅವರು ಎಲ್ಲಾ ಲೈಟ್ಗಳು ಇರ್ಲಿಲ್ಲ, ಲೈಟ್ಗಳು ಹಾಕಿದ್ದಾರೆ. ಸೊ ಲೈಟ್ಗಳೆಲ್ಲ ಹಾಕಿದ್ಮೇಲೆ ಅವರು ಒಂದೇ 2 ಸ್ವಿಚ್ ಕೊಡ್ತಾರೆ, ಈ ಕಡೆ ಒಂದು, ಈ ಕಡೆ ಒಂದು. ಯಾಕಂದ್ರೆ ಅದರಿಂದನು ಪ್ರತಿ DC ಆಫೀಸ್ ಇಂದ 55,000 ರೂಪಾಯಿ ಫೈನ್ ಬೀಳ್ತಾ ಇದೆ. ಅದನ್ನು ಆ ದುಡ್ಡನ್ನ ಅವರು ಉಳ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇದೊಂದೇ ಅಲ್ಲ, ಇನ್ನು ಸುಮಾರು ಇದಾವೆ ಆ ತರ ಹೇಳಕ್ ಬಂದ್ರೆ. ಸೊ ಅದು ಆಗ್ತಾನೆ ಇದೆ. ಇದು ಬಿಟ್ಟು ಮತ್ತೆ ಏನೇನು ಬೇಕಾಗ್ಬೋದು? ಏನು ಕೆರೆಗೆ ನೀರು ತುಂಬಿಸೋ ಯೋಜನೆ. ಸೊ ದುಡ್ಡು ಎಷ್ಟು ಖರ್ಚಾಗತ್ತೆ ಏನು ಅಂತ ಹೇಳ್ಬಿಟ್ಟು ಲೆಕ್ಕ ಕೇಳ್ತೀರಾ? ಅದು ಕೇಳ್ಬೇಕು, ಎಲ್ಲರೂ ಕೇಳ್ಬೇಕು. ಅಲ್ಲ, ನೀವು ಜವಾಬ್ದಾರಿ ತಗೊಂಡ್ ಕೇಳ್ತೀರಾ ಅಥವಾ ಕೇಳ್ಬೇಕು ಅಂತ ಹೇಳ್ಬಿಟ್ಟು ಇನ್ನೊಬ್ಬರ ಮೇಲೆ ಬಿಡ್ತೀರಾ? ಇಲ್ಲ, ಜವಾಬ್ದಾರಿ ತಗೊಂಡು ಕೇಳ್ಬೇಕು. ಕೇಳ್ತೀರಾ? ಕೇಳ್ಬೇಕು ಅದೆಲ್ಲವ. ಅಲ್ಲ, ನೀವು ಕೇಳ್ಬೇಕು, ನೀವು ಜನ ಎಲ್ರು ಕೇಳ್ಬೇಕು, ಎಲ್ಲರೂ ಕೇಳ್ಬೇಕು ಜನಗಳು, ಅಲ್ವಾ? ಅಲ್ಲ, ನೀವು ಕೇಳ್ತೀರಾ, ಜನ ಕೇಳ್ತಾರೆ, ನಾವು ಕೇಳ್ತೀವಿ. ಕೇಳ್ತೀರಿ. ಸೊ ಬನ್ನಿ ನೋಡೋಣ ಇನ್ನು. ನೋಡಿ, ಇಲ್ಲೆಲ್ಲ ಯುವಕರಿದ್ದಾರೆ. ಏನ್ ಸರ್ ನಿಮ್ಮ ಹೆಸರು? ದರ್ಶನ್. ದರ್ಶನ್. ನೋಡಿ ಇಲ್ಲಿ ದರ್ಶನ್, ಇನ್ನೊಬ್ರು ದರ್ಶನ ಆಯ್ತು ಇವತ್ತು. ಸೊ ದರ್ಶನ್, ನೀವು ನಿಮ್ಮೂರಿಗೆ ನಿಮ್ಗೆ ಏನೇನ್ ಬೇಕು ಅಂತ ಸೌಲಭ್ಯಗಳು ಮತ್ತೆ ಅದಕ್ಕೆಲ್ಲ ಲೆಕ್ಕ ಕೇಳಿ ನೀವು ಓಟ್ ಹಾಕಿ ಕೆಲ್ಸಕ್ಕೆ ಇಟ್ಕೊಂಡಿರೋ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಕಾರ್ಮಿಕರ ಹತ್ರ ಜವಾಬ್ದಾರಿಯಿಂದ ಕೆಲಸ ಮಾಡಿಸ್ಕೋತೀರಾ? ನೀವು ಯುವಕರಾಗಿ ಮಾಡಿಸ್ಕೋತೀರಿ. ಸೊ ಇಲ್ಲಿವರೆಗೂ ಏನೇನ್ ಕೆಲಸ ಮಾಡಿಸ್ಕೊಂಡಿದ್ದೀರಿ? ಲೈಟ್ ಹಾಕ್ತಾ ಇದಾರೆ. ಅಲ್ಲ, ಇಲ್ಲಿವರೆಗೂ ಅಂದ್ರೆ ಇವಾಗಲ್ಲ, ಇಷ್ಟು ನೀವು ಎಷ್ಟು ವರ್ಷದಿಂದ ಓಟ್ ಹಾಕ್ತಾ ಇದ್ದೀರಿ? ನಾ 1 ವರ್ಷ ಆಯ್ತು ಅಷ್ಟೇ. ಬರೀ ಇನ್ನೂ 1 ವರ್ಷ. ಎಷ್ಟು ವಯಸ್ಸು ನಿಮ್ಗೆ? 22. ಸೊ ಇದು ಮೊದಲನೇ ಓಟಾ? ಸೊ ನೀವು ಓಟ್ ಹಾಕಿ ಇದಕ್ಕಿಂತ ಮುಂಚೆ ಇದ್ದ ಗ್ರಾಮ ಪಂಚಾಯತಿ ಸದಸ್ಯರ ಕಾರ್ಮಿಕರ ಹತ್ರ ಮತ್ತೆ ಇವಾಗ ಏನ್ ವ್ಯತ್ಯಾಸ ಕಾಣ್ತಾ ಇದ್ದೀರಿ? ಮತ್ತೆ ಏನ್ ಯಾವ ತರ ವ್ಯವಸ್ಥೆ ಬೇಕು? ಇವರು ಎಲ್ಲಾ ಕ್ಲೀನ್ ಆಗಿ ನಿಗಾ ವಹಿಸ್ಕೊಂಡ್ ಮಾಡ್ತಾ ಇದಾರೆ. ಅವ್ರು ಮಾಡ್ಬೇಕಾ ಇಲ್ಲ ನೀವು ಮಾಡಿಸ್ಕೋಬೇಕಾ? ನಾವು ಮಾಡಿಸ್ಕೋಬೇಕು ಅಲ್ವಾ? ಸರ್ಕಾರದಲ್ಲಿ ಇರೋ ದುಡ್ಡೆಲ್ಲ ಸರ್ಕಾರದ ಅಥವಾ ನಿಮ್ದ? ನಮ್ದು. ಅಲ್ವಾ? ಸೊ ಇದಕ್ಕೆಲ್ಲ ಲೆಕ್ಕ ಕೇಳ್ತೀರಾ? ಕೇಳ್ಬೇಕು, ನಿಮ್ದೇ ದುಡ್ಡು, ನೀವು ಲೆಕ್ಕ ಕೇಳ್ಬೇಕು. ಕೇಳ್ತೀರಾ ದರ್ಶನ್? ಕೇಳ್ತೀವಿ. ಕೇಳ್ತೀರಾ? ಇವಾಗ್ಲಾದ್ರೂ ಕೇಳಿ, ಲಕ್ಷ ಕೇಳ್ಬೇಕು. ನಿಮ್ದು ಅವ್ರ ಹತ್ರ ನೀವು ಈಗಿನ ಇಲ್ಲೇ ಇದೇ ಊರಂತಲ್ಲ. ಸೊ ವೀಕ್ಷಕರೇ, ನೀವು ಇವಾಗ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರೋ, ನಿಮ್ಮ ಊರುಗಳಲ್ಲಿ, ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ, ನಿಮ್ಮ MLA ಹತ್ರ ಮತ್ತೆ ನಿಮ್ಮ MP ಹತ್ರ ಮತ್ತೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಹತ್ರ ಇದೇ ತರ ನಾವೆಲ್ರು ಲೆಕ್ಕ ಕೇಳ್ಬೇಕು. ನಮಗ್ ಬೇಕಾಗಿರೋಂತ ಕೆಲಸ ಮಾಡಿಸ್ಕೊಳ್ಬೇಕು. ಅದೇ ನಿಜವಾದ ಪ್ರಜಾಪ್ರಭುತ್ವ. ಹೌದಲ್ವಾ? ಕರೆಕ್ಟ್ ಅಲ್ವಾ? ಸೊ ಬನ್ನಿ, ಇನ್ನು ಇದಾರೆ. ಏನ್ ಸರ್ ನಿಮ್ಮ ಅಭಿಪ್ರಾಯ ಏನು? ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಇದೇ ರೀತಿ ಕೆಲಸ ಮಾಡಿದ್ರೆ ಒಳ್ಳೇದು. ಎಲ್ಲಾರ್ಗು ಕೇಳಿ ಹೇಳಿ ಮಾಡ್ತಿದ್ದಾರೆ. ಏನ್ ಪ್ರಾಬ್ಲಮ್ ಇದೆ ಅಂತ ಎಲ್ಲ ಕೇಳ್ತಿದ್ದಾರೆ. ಹಂಗಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ನೀವೇನೇನ್ ಪ್ರಾಬ್ಲಮ್ ಹೇಳಿದ್ರಿ ಸರ್ ಅವ್ರಿಗೆ? ನಾವು ಇದೇ ಚರಂಡಿ ಎಲ್ಲ ಕ್ಲೀನ್ ಮಾಡ್ಸೋದು, ಲೈಟ್ ಹಾಕೋದು, ನಾರ್ಮಲ್ ಪ್ರಾಬ್ಲಮ್ಸ್. ಈಗ ಸದ್ಯಕ್ಕೆ ಏನೇನಾಗುತ್ತೋ ಅದನ್ನೆಲ್ಲ ಮಾಡಕ್ ಹೇಳಿದೀವಿ. ಆಮೇಲೆ CC ರೋಡ್ಗಳು ಬೇಕು ಅಂತ ಕೇಳಿದೀವಿ. ಅದು ಯಾವಾಗ ಇದು ಆರ್ಡರ್ ಬರುತ್ತೋ ಅದನ್ನ ಎಲ್ಲ ಕೇಳಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ನೋಡ್ಬೇಕು ನೆಕ್ಸ್ಟ್. ಸೊ ಖಂಡಿತ ಈಗ ಎಲ್ಲ ಮಾಡಿಸ್ಕೋಬೇಕು ಅಂತ ಹೇಳ್ತೀರಾ. ಸೊ ಇದಕ್ ಮುಂಚೆ ಇದ್ದಿದ್ ಗ್ರಾಮ ಪಂಚಾಯತಿ ಸದಸ್ಯರ ಹತ್ರ ಈ ತರ ನೀವು ಕೆಲಸ ಮಾಡಿಸ್ಕೊಳಕ್ ಆಗ್ತಿರ್ಲಿಲ್ಲ? ಅಂದ್ರೆ ಕೇಳಿದ್ವಿ, ಅವ್ರು ಹೆಂಗ್ ಅಷ್ಟು ಭರವಸೆಗಳು ಇದ್ವು. ಬರೀ ಭರವಸೆಗಳು ಅಷ್ಟೇ. ಬಟ್ ನಮ್ಮನ್ನ ಕೇಳಿ ಯಾವತ್ತು ಕೆಲಸ ಮಾಡ್ಲಾ. ಆದ್ರೆ ಈಗ ನಿಮ್ಗೆ ಏನ್ ಆಶ್ಚರ್ಯ ಅನಿಸ್ತಾ ಇದೆಯಾ? ಹೇಗೆ
ಆಶ್ಚರ್ಯ ಅಂತೇನಿಲ್ಲ, ಮಾಡ್ಲೇಬೇಕಾಗಿತ್ತು. ಅವ್ರು ಮಾಡ್ತಿರ್ಲಿಲ್ಲ, ಇವ್ರು ಮಾಡ್ತಿದ್ದಾರೆ, ಎಲ್ಲರಿಗೂ ಒಳ್ಳೇದು ಅನ್ಸ್ತಿದೆ. ನೆಕ್ಸ್ಟ್ ಬರೋರಿಗೆ ಯಾರು ಬಂದ್ರು ಇದೇ ರೀತಿ ಕೆಲಸ ಮಾಡ್ಬೇಕು ಅಂತ ಗೊತ್ತಾಗ್ತಿದೆ. ಹಂಗಾಗಿ ಈ ತರ ಮಾಡ್ತಿರೋದೆಲ್ಲ ಒಳ್ಳೇದು. ಮತ್ತೆ ಇನ್ನು ಏನೇನ್ ಕೆಲಸ ಮಾಡಿಸ್ಕೋಬೇಕು ಇನ್ನು ಈ ನಮ್ಮ ಗ್ರಾಮ ಪಂಚಾಯತಿ ಅನುದಾನಗಳು ಏನೇನ್ ಬಂದಿದ್ದೇವೆ ಅಂತ ನಿಮ್ಗೂ ತಿಳ್ಕೊಳೋ ಕುತೂಹಲ ಇದೆಯಾ ಇಲ್ವಾ? ಇದೆ, ತುಂಬಾನೇ ಇದೆ. ಎಲ್ಲರೂ ಈಗ ಮೀಟಿಂಗ್ ಎಲ್ಲ ಮಾಡ್ತಿದ್ದಾರೆ ಚೆನ್ನಾಗಿ, ಅವಾಗಿಂತ ಚೆನ್ನಾಗಿ ಈಗ ಎಲ್ಲ ನಡೀತಾ ಇದೆ. ಇದೇ ರೀತಿ ಇದ್ರೆ ತುಂಬಾ ಒಳ್ಳೇದು. ಈಗೆಲ್ಲ ಮಾಡಿಸ್ತಿದ್ದಾರೆ, ನೆಕ್ಸ್ಟ್ ಮಾಡಿಸ್ಕೊಂತೀವಿ ಕೇಳಿ. ಓಕೆ, ಖಂಡಿತ. ನೋಡಿ, ಯಾವುದೇ ಅನುದಾನಗಳು ಹೌದು, ಇನ್ನು 6 ತಿಂಗಳು ಅಷ್ಟೇ ಇರೋದು. ಹೌದು, ನೆಕ್ಸ್ಟ್ ಈಗ ಎಷ್ಟಾಗುತ್ತೋ ಅಷ್ಟ್ ಮಾಡ್ತಿದಾರೆ. ಅವರಿಗೆ ಎಷ್ಟಾಗುತ್ತೋ ಅಷ್ಟ್ ಮಾಡ್ತಿದ್ದಾರೆ. ಅದಕ್ಕೆ ನಾವು ಇದ್ ಮಾಡಕ್ ಬರಲ್ಲ. ಎಲ್ಲ ಟೈಮಲ್ಲೂ ಏನ್ ಮಾಡಕ್ ಆಗುತ್ತೋ ಅದ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಮತ್ತೆ ಇದೇ ರೀತಿ ಇದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಓಟ್ ಹಾಕ್ತಿವಿ, ಮತ್ತೆ ಗೆಲ್ಲಿಸ್ತೀವಿ. ಮತ್ತೆ ಅದೇ ರೀತಿ ತುಂಬಾ ಚೆನ್ನಾಗಿ ಇನ್ನು ಎಲ್ಲಾ ಕೆಲ್ಸಗಳನ್ನು ಚೆನ್ನಾಗಿ ಮಾಡ್ತಾರೆ ಅಷ್ಟೇನೆ. ಸೊ ನಂದು ಇನ್ನೊಂದ್ ಪ್ರಶ್ನೆ, ನೀವು ಅವ್ರನ್ನ ಗೆಲ್ಸಿ ಬಿಟ್ಬಿಡ್ತಿರೋ, ನೀವು ಒಳ್ಳೆ ಕೆಲಸ ಮಾಡಿ ಅಂತ ನೀವು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿಸ್ಕೊತಿರೋ? ಮಾಡಿಸ್ಕೊಂತೀವಿ ಕೇಳಿ. ಈಗ ಹೆಂಗ್ ಕೇಳ್ತಿದೀವೋ, ಈಗ ಒಂದ್ ಟೈಮಲ್ಲಿ ಗೊತ್ತಾಗಿದೆ ಎಲ್ಲಾರ್ಗುನು. ಈಗ ಗೊತ್ತಾಗ್ತಾ ಇದೆಯಲ್ಲ, ಅದೇ ರೀತಿ ನೆಕ್ಸ್ಟ್ ಎಲ್ಲಾ ಜನನು ಹೋಗಿ ಕೇಳ್ತಾರೆ. ಅದೇ ರೀತಿ ಕೇಳೋದ್ರಿಂದ ಎಲ್ಲದನ್ನು ಮಾಡ್ಕೊಡ್ಬೇಕಾಗುತ್ತೆ ಅವರು. ಸೊ ಖಂಡಿತ. ನೋಡಿ ಸ್ನೇಹಿತರೆ, ನಾವು ಇವತ್ತು ಸೊಕ್ಕೆ ಗ್ರಾಮದಲ್ಲಿ ಇರೋದು. ಎಲ್ಲ ಪ್ರತಿಯೊಬ್ರು ಸೊಕ್ಕೆ ಗ್ರಾಮ, ತಮ್ಮ ಹೆಸರು? ಮಧು. ನೋಡಿ, ನಮ್ಮ ಮಧು ಆಗ್ಲಿ, ದರ್ಶನ ಆಗ್ಲಿ, ಈ ಊರಿನ ಪ್ರತಿಯೊಬ್ಬ ಗ್ರಾಮದ ಸದಸ್ಯರಾಗ್ಲಿ, ಈಗ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆಯಂತೆ, ಹೌದು ನಮ್ಮ ನಿಜವಾದ ನಮ್ ಕೈಲಿ ಅಧಿಕಾರ ಇರ್ಬೇಕು, ಕರೆಕ್ಟ್ ಅಲ್ವಾ ಇದು ಅಂತ. ಸೊ ಇಲ್ಲಿ ಸೊಕ್ಕೆ ಗ್ರಾಮದಲ್ಲಿ ಬರೀ 6 ತಿಂಗಳು ಇರೋದು. ಆ 6 ತಿಂಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸ ಮಾಡಿಸ್ಕೊತಿದೀನಿ ಅಂತ ಹೇಳಿಬಿಟ್ಟು ಇಲ್ಲಿನ ಯುವಕರು ಮತ್ತು ಈ ಊರಿನ ಸದಸ್ಯರು ಪ್ರತಿಯೊಬ್ರು ತಿಳಿಸ್ತಾ ಇದ್ದಾರೆ. ಮತ್ತೆ ಇವರು ಇದೇ ತರ ನಮ್ಮನ್ನ ಕೇಳಿ ಕೆಲಸ ಮಾಡಿ, ನಾವು ಜವಾಬ್ದಾರಿ ತಗೊಂಡು ನಾವ್ ಹೇಳಿದ ಕೆಲಸ ಮಾಡಿದ್ರೆ ಖಂಡಿತ ಈ ತರ ಒಬ್ಬ ಕಾರ್ಮಿಕನ್ನ ಪ್ರತಿ ಸಾರಿ ನಾವು ಆರಿಸ್ತೀವಿ ಅಂತಾನು ಜನ ಎಚ್ಚೆತ್ಕೊಂಡು ಇದೇ ತರ ಮುಂದುವರಿತೀವಿ ಅಂತ ಹೇಳ್ತಿದ್ದಾರೆ. ಸೊ ಮತ್ತೆ ಆಶ್ಚರ್ಯಕರವಾದ ಒಂದು ವಿಡಿಯೋ ಮೂಲಕ ಮತ್ತೆ ಮುಂದೆ ನಿಮ್ಗೆ ಸಿಗ್ತೀನಿ. ನಮಸ್ಕಾರ.